ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ದೀವಿ. ಅದರಲ್ಲಿ ಕೆಲವರು ಸ್ಟೋರಿಗಳು ಬರ್ತವೆ. ಎಷ್ಟರ ಮಟ್ಟಿಗೆ ಅಂತಂದರೆ ಕೆಲವರಿಗೆ ವಿಪರೀತ ಈ ಯುದ್ಧ ಮಾಡುವಂಥ ಹುಚ್ಚು ರಾಜರಿಗೆ. ಇನ್ನು ಈ ರಾಜಕಾರಣದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಹೇಳಲೇಬೇಕು, ಕೆಲವರಿಗೆ ಚುನಾವಣೆ ಎದುರಿಸುವಂಥದ್ದೇ ಹುಚ್ಚು. ನಿನ್ನೆ ಕೂಡ ನಾನು ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. 2014ರಿಂದ ಇಲ್ಲಿ ತನಕ BJP ಯಾವ ಸಣ್ಣ ಚುನಾವಣೆಯನ್ನು ಕೂಡ ಕಡೆಗಣಿಸಿಲ್ಲ ಅಂತ. ಅಂದರೆ ಈ ನಾಯಕರುಗಳು ಕಾಲಿಗೆ ಚಕ್ರ ಕಟ್ಕೊಂಡಿರೋ ರೀತಿಯಲ್ಲಿ ಓಡಾಡ್ತಾನೆ ಇದ್ದಾರೆ. ನೋಡಿ, ಚುನಾವಣೆ ಘೋಷಣೆ ಆಗುವಂಥ ದಿನ ಮೋದಿ ಕಲಬುರಗಿನಲ್ಲಿದ್ದರು. ಅಲ್ಲಿಂದಲೇ ಅವರು ಮಾತನ್ನು ಶುರು ಮಾಡಿದರು. ಎರಡನೇ ಬಾರಿ ಕೂಡ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದು ಹೋದರು. ಅದು ಒಂದು ಪಾರ್ಟ್. ಇನ್ನು ನೆಕ್ಸ್ಟು ಈಗ ಬೇರೆ ಬೇರೆ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಅಮಿತ್ ಶಾ ಬಂದಿದ್ದಾರೆ. ಅಮಿತ್ ಶಾ ಎಷ್ಟರ ಮಟ್ಟಿಗೆ ಅಂತಂದರೆ DK ಕೋಟೆಯಲ್ಲಿ ನಿಂತು ಅಮಿತೋತ್ಸಾಹವನ್ನು ಪ್ರದರ್ಶನ ಮಾಡಿದ್ದಾರೆ. ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ದೋಸ್ತಿಗಳಿಗೆ ಚುನಾವಣೆ ಗೆಲ್ಲೋ ರೀತಿ ಹೇಗೆ ಅಂತ ಪಾಠವನ್ನು ಕೂಡ ಮಾಡಿದ್ದಾರೆ ಅಮಿತ್ ಶಾ. मोदी जी पर 1 रुपये का करप्शन का आरोप नहीं लगा है। दूसरी ओर कांग्रेस पार्टी 12 लाख करोड़ के घपले घोटाले की है। ಹೆಜ್ಜೆ ಹೆಜ್ಜೆಗೂ ಜನ, ಎಲ್ಲಿ ನೋಡಿದ್ರು ಜನಸ್ತೋಮ. ಕಲಾ ತಂಡಗಳ ಕಲರವ, ರಸ್ತೆಯುದ್ದಕ್ಕೂ ಬಿಜೆಪಿ ಜೆಡಿಎಸ್ ಧ್ವಜಗಳ ಹಾರಾಟ. ಅಷ್ಟಕ್ಕೂ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರೋ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ತವರಿನಲ್ಲೇ ಮತಬೇಟೆ ಆರಂಭಿಸಿದ್ದಾರೆ. ಡಿಕೆಶಿ ತವರಿನಿಂದಲೇ ಅಮಿತ್ ಶಾ ಮತ ಶಿಕಾರಿ. ಚನ್ನಪಟ್ಟಣದಲ್ಲಿ HDK ಜೊತೆ ಸೇರಿ ಭರ್ಜರಿ ರೋಡ್ ಶೋ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಅಖಾಡ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಡಿಕೆಶಿ ಸಹೋದರ ಸುರೇಶ್ ಹಾಗೂ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದಾಗಿ ಈ ಕ್ಷೇತ್ರ ದೇಶದ ಗಮನ ಸೆಳೆದಿದೆ. ಇದೇ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಬಿಜೆಪಿ ನಾಯಕ ಅಮಿತ್ ಶಾ ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಇವತ್ತು ಭರ್ಜರಿ ರೋಡ್ ಶೋ ನಡೆಸಿದರು. ಬಿಸಿಲಿನ ತಾಪ ಕಡಿಮೆ ಆಗ್ತಿದ್ದಂತೆ ಸಂಜೆ ಅಖಾಡಕ್ಕಿಳಿದ ಶಾ ಮಂಗಳವಾರ ಪೇಟೆಯಿಂದ ಗಾಂಧಿ ಭವನ ಸರ್ಕಲ್ ವರೆಗೆ 1 ಕಿಲೋಮೀಟರ್ ರೋಡ್ ಶೋ ನಡೆಸಿದ್ರು. ಅಭ್ಯರ್ಥಿ ಜೊತೆಗೆ HDK ವಿಜಯೇಂದ್ರ ಯೋಗೇಶ್ವರ್ ಸಾಥ್ ಕೊಟ್ಟಿದ್ರು. ರ್ಯಾಲಿಯಲ್ಲೇ ಮಾತನಾಡಿದ ಶಾ DK ಸಹೋದರರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. मोदी जी पर 1 रुपये का करप्शन का आरोप नहीं लगा है। दूसरी ओर कांग्रेस पार्टी 12 लाख करोड़ के घपले घोटाले की है। ದಿನವಿಡೀ ಸಭೆ, 28 ಸ್ಥಾನ ಗೆಲ್ಲಲು ರಣತಂತ್ರ. ಇನ್ನು ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ಬಂದಿಳಿದಿದ್ದ ಅಮಿತ್ ಶಾ ಇಂದು ಬೆಳಗಿನಿಂದಲೂ ಚುನಾವಣೆ ರಣತಂತ್ರದಲ್ಲೇ ಬ್ಯುಸಿಯಾಗಿತ್ತು. ಬೆಳಗ್ಗೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಕೋರ್ ಕಮಿಟಿ ಸಭೆ ನಡೆಸಿದ್ರು. ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆ ನಡೆಸಿದ ಶಾ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂತ ಕರೆ ಕೊಟ್ಟರು. ಅಸಮಾಧಾನಿತ ನಾಯಕರಿಗೆ ಅಮಿತ್ ಶಾ ಕ್ಲಾಸ್. ಮಧ್ಯಾಹ್ನ ಅರಮನೆ ಮೈದಾನದಲ್ಲಿ ಬೆಂಗಳೂರಿನ 4 ಹಾಗೂ ಚಿಕ್ಕಬಳ್ಳಾಪುರ ಸೇರಿದಂತೆ 5 ಕ್ಷೇತ್ರಗಳ ಶಕ್ತಿ ಕೇಂದ್ರದ ಪ್ರಮುಖರ ಸಭೆ ನಡೆಸಿದ್ರು. ಬಳಿಕ ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬೀದರ್, ಬೆಳಗಾವಿ ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರೊಂದಿಗೆ ಸಭೆ ನಡೆಸಿದ್ರು. ಈ ವೇಳೆ ದಾವಣಗೆರೆಯಲ್ಲಿ ರೆಬಲ್ ಆಗಿದ್ದ ರೇಣುಕಾಚಾರ್ಯ, ಕರುಣಾಕರ್ ರೆಡ್ಡಿ ಹಾಗೂ ಮಾಡಾಳ್ ವಿರೂಪಾಕ್ಷಪ್ಪಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಎಲ್ಲದನ್ನು ಬಿಟ್ಟು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುವಂತೆ ಸೂಚಿಸಿದ್ರು. 4 ಲೋಕಸಭಾ ಕ್ಷೇತ್ರಗಳಿಗೆ 2 ಲಕ್ಷ ಮತ ಅಂತರದ ಗೆಲುವಿನ ಟಾಸ್. ಇನ್ನು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರಗಳ ಕೋರ್ ಕಮಿಟಿ ಸದಸ್ಯರ ಜೊತೆಗೆ ಸಭೆ ನಡೆಸಿದ ಅಮಿತ್ ಶಾ ಈ 4 ಕ್ಷೇತ್ರಗಳಿಗೂ 2 ಲಕ್ಷ ಮತಗಳ ಅಂತರದ ಗೆಲುವಿನ ಗುರಿ ಕೊಟ್ಟಿದ್ರು. ಈಶ್ವರಪ್ಪ ಬಂಡಾಯಕ್ಕೂ ಅಮಿತ್ ಶಾ ಮದ್ದರೆಯೋ ಪ್ರಯತ್ನ. ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಈಶ್ವರಪ್ಪ ಸಜ್ಜಾಗಿದ್ದಾರೆ. ಇದು ಬಿಜೆಪಿಗೆ ತಲೆಬಿಸಿ ತಂದಿದೆ. ಹೀಗಾಗಿ ಖುದ್ದು ಅಮಿತ್ ಶಾ ಫೀಲ್ಡಿಗಿಳಿದಿದ್ದು ಈಶ್ವರಪ್ಪ ಬಂಡಾಯ ಶಮನಕ್ಕೆ ಮುಂದಾಗಿದ್ದಾರೆ. ಈಶ್ವರಪ್ಪಗೆ ಕರೆ ಮಾಡಿರುವ ಅಮಿತ್ ಶಾ ನಾಳೆ ದೆಹಲಿಗೆ ಬನ್ನಿ ಎಂದಿದ್ದಾರೆ. ಶಾ ಕರೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರೋ KSC ದೆಹಲಿಗೆ ಬರ್ತೇನೆ, ಆದರೆ ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನಾಳೆ ದಿನ ದೆಹಲಿ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಾನು ನಿಮ್ಮ ದೊಡ್ಡವರಿದ್ದೀರಿ, ದೊಡ್ಡವ್ರ ಮಾತನ್ನು
ನಾನು ಮೀರಿದೆ ಅನ್ನೋಂಥ ಭಾವನೆ ಬರಬಾರ್ದು. ನಾನು ಖಂಡಿತ ದೆಹಲಿಗೆ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನ್ನ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಅನ್ನೋಂಥ ನೀವು ಸೂಚನೆ ಕೊಡಬೇಡಿ. ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ಯಾವ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ನಾನು ನಿಲ್ಲೋನೆ. ಮತ್ತಿದನ್ನು ಹೇಳ್ತೀನಿ, ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ. ನನ್ನ ಉದ್ದೇಶ ಪಕ್ಷ ಸರಿ ಆಗಬೇಕು. ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳಿ ಬಿಡ್ತೀನಿ, ಯೋಚನೆ ಮಾಡ್ತೀನಿ. ಈ ಚುನಾವಣೆ ನಿಲ್ಲೋನೆ. ಚುನಾವಣೆ ನಂತರ ತಗೊಂಡು ಏನು ಮಾಡಲಿ? ಹಾಳಾಗೋದ್ಮೇಲೆ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು. ಅಮಿತ್ ಶಾ ರಾಜ್ಯ ಭೇಟಿಗೆ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ನಮಗೆ ಬರ ಪರಿಹಾರ ಕೊಟ್ಟಿಲ್ಲ, ಮತ ಕೇಳೋಕೆ ಅವರಿಗೆ ಯಾವ ನೈತಿಕ ಹಕ್ಕು ಇದೆಯಂತ ಖಾರವಾಗಿ ಪ್ರಶ್ನಿಸಿದ್ರು. ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ, ಐ ಪವರ್ ಕಮಿಟಿ ಅಧ್ಯಕ್ಷ, ಬರಗಾಲದ ಪರಿಹಾರ ಕೊಟ್ಟಿದ್ದಾರ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಕರುನಾಟಲ್ಲಿ ಹೆಚ್ಚಿನ ಸೀಟು ಗೆಲ್ಲೋಕೆ ಅಂತಾನೆ ಕೇಸರಿ ಪಡೆ ಚಾಣಾಕ್ಯ ಅಸ್ತ್ರ ಹೂಡಿದೆ. ಈ ಮೂಲಕ ಬಿಜೆಪಿಯಲ್ಲಿನ ಬೇಗುದಿಗೂ ಬ್ರೇಕ್ ಹಾಕೋಕೆ ಮುಂದಾಗಿದೆ. ಆದ್ರೆ ಕಾಂಗ್ರೆಸ್ ಅಮಿತ್ ಶಾ ಎಂಟ್ರಿಗೆ ಬರ ಪರಿಹಾರದ ಚೆಕ್ಮೇಟ್ ಇಟ್ಟು ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.